ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮವನ್ನು ಸಂಪರ್ಕಿಸುವ ರಸ್ತೆಗಳು ಕಳೆದ 1.5 ದಶಕಗಳಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹದಗೆಟ್ಟಿವೆ. ವ್ಯವಸ್ಥಿತ ರಸ್ತೆ ನಿರ್ವಹಣೆಗೆ ಆಗ್ರಹಿಸಿ ಡಿಸೆಂಬರ್ 26ರಂದು ಮರಗೋಡುವಿನಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಹಾಗೂ ಮರಗೋಡು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹದಗೆಟ್ಟ ರಸ್ತೆಗಳ ಬಗ್ಗೆ ಮಾಹಿತಿ ನೀಡಿದ ಮರಗೋಡು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪಿಟಿ ನಂದಕುಮಾರ್ ಅವರು, ಮರಗೋಡು ಗ್ರಾಮವನ್ನು ಜಿಲ್ಲಾ ಕೇಂದ್ರಕ್ಕೆ ಬೆಸೆಯುವ ಮಡಿಕೇರಿ ಕತ್ತಲೆಕಾಡು ಹುಲಿತಾಳ ಮರಗೋಡು ಕಟ್ಟೆಮಾಡು ರಸ್ತೆ ಹಾಗೂ ಮರಗೋಡು ಅರೆಕಾಡು ಸಿದ್ದಾಪುರ ರಸ್ತೆ ಕನಿಷ್ಠ ದುರಸ್ತಿ ಕಾರ್ಯವನ್ನು ಕಾಣದೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ವಾಹನ ಹಾಗೂ ಜನಸಂಚಾರಕ್ಕೆ ಅಯೋಗ್ಯವಾಗಿ ಪರಿಣಮಿಸಿರುವುದಾಗಿ ಹೇಳಿದರು. ಕಳೆದ ಸುಮಾರು 15 ವರ್ಷಗಳಿಂದ ಮರಗೋಡು ಗ್ರಾಮ ಸಂಪರ್ಕ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಕೇಳುತ್ತಲೇ ಬಂದಿದ್ದೇವೆ. ಆಯಾ ಸಂದರ್ಭಗಳಲ್ಲಿ ಆಶ್ವಾಸನೆಯಷ್ಟೇ ದೊರಕುತ್ತಿದ್ದು ರಸ್ತೆ ದುರಸ್ತಿಪಡಿಸುವ ಯಾವ ಕಾರ್ಯವೂ ನಡೆದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಪ್ರಸಕ್ತ ಸಾಲಿನಲ್ಲಿಯೂ ರಸ್ತೆ ದುರಸ್ತಿ ಬಗ್ಗೆ ಸಂಬಂಧಪಟ್ಟವರನ್ನು ಒತ್ತಾಯಿಸಲಾಗಿದೆ. ಆ ಸಂದರ್ಭ ಮಡಿಕೇರಿ ಕಟ್ಟೆಮಾಡು ನಡುವಣ ಸುಮಾರು 23 ಕಿಲೋಮೀಟರ್ ಹದಗೆಟ್ಟ ರಸ್ತೆಯೇ ಕೇವಲ 5 ಕಿಲೋಮೀಟರ್ ಆಯ್ದ ಭಾಗಗಳನ್ನಷ್ಟೇ ದುರಸ್ತಿಪಡಿಸುವ ಉತ್ತರ ಇಲಾಖೆಯಿಂದ ದೊರಕಿದೆ. ಇದಕ್ಕೆ ಯಾವ ಅರ್ಥವೆಂದು ಅವರು ಪ್ರಶ್ನಿಸಿ, ಹದಗೆಟ್ಟ ರಸ್ತೆಯಿಂದಾಗಿ ಅಗತ್ಯ ಕೆಲಸ ಕಾರ್ಯಗಳಿಗೆ ಖಾಸಗಿ ವಾಹನಗಳನ್ನು ಸ್ಥಳೀಯರು ಅವಲಂಬಿಸಬೇಕಾಗಿದೆ. ಆದರೆ ಹೊಂಡ ಗುಂಡಿಗಳಿಂದ ಕೂಡಿರುವ ಮಾರ್ಗದಲ್ಲಿ ಬರಲು ಆಟೋ ರಿಕ್ಷಾಗಳು, ಖಾಸಗಿ ವಾಹನಗಳು ತೆರಳುವುದು ಅಸಾಧ್ಯವಾಗಿದೆ ಎಂದರು. ಹುಲಿತಾಳದಿಂದ ಮರಗೋಡಿಗೆ ಸಂಪರ್ಕಿಸುವ ರಸ್ತೆ ತೀವ್ರ ಸ್ವರೂಪದಲ್ಲಿ ಹದಗೆಟ್ಟಿರುವುದರಿಂದ ಹುಲಿತಾಳದಿಂದ ಮರಗೋಡಿಗೆ ಬರುವವರು ಪ್ರಸ್ತುತ ಹಾಕತ್ತೂರು ಗ್ರಾಮಕ್ಕಾಗಿ ಸುಮಾರು 8 ಕಿಲೋಮೀಟರ್ ಬಳಸು ಹಾದಿಗಾಗಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಿಟಿ ನಂದಕುಮಾರ್ ತಿಳಿಸಿದರು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಡಿಕೇರಿಯಿಂದ ಕತ್ತಲೆಕಾಡು ಹುಲಿತಾಳ ಮರಗೋಡು ಕಟ್ಟೆಮಾಡಿಗೆ ಬೆಳಗ್ಗೆ 8:30 ಗಂಟೆಗೆ ಹಾಗೂ ಸಂಜೆ 5:45 ಬರುವಂತೆ ಸರ್ಕಾರಿ ಬಸ್ ವ್ಯವಸ್ಥೆ ಇತ್ತು. ಪ್ರಸ್ತುತ ಬೆಳಗಿನ ಬಸ್ ಬಿಟ್ಟರೆ ಸಂಜೆಯ ವೇಳೆ ಮಡಿಕೇರಿಯಿಂದ ಬರುವ ಸರ್ಕಾರಿ ಬಸ್ ಹುಲಿತಾಳದಿಂದ ಮರಳಿ ಹೋಗುತ್ತಿರುವುದರಿಂದ ಮರಗೋಡು ವ್ಯಾಪ್ತಿಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮರಗೋಡನ್ನು ಸಂಪರ್ಕಿಸುವ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಿ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಗುಂಡಿ ಮುಚ್ಚುವ ಕೆಲಸಕ್ಕೆ ಅವಕಾಶ ನೀಡುವುದಿಲ್ಲ. ಬೇಡಿಕೆ ಈಡೇರಿಕೆಗಾಗಿ ಮರಗೋಡು ಸುತ್ತಮುತ್ತಲ ಗ್ರಾಮಸ್ಥರೊಂದಿಗೆ ಡಿಸೆಂಬರ್ 26ರಂದು ಬೆಳಗಿನಿಂದ ಸಂಜೆವರೆಗೆ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಈಗ ತಗೋಬೋಣ ಆಟೋ ಇಲ್ಲೇ ಬಿಡು. ನಮ್ಮ ಕಟ್ಟೆಮಾಡಿಂದ ಮುಳ್ಳೇಗಿರಿ ಕಟ್ಟೆಮಾಡು ಮರಗೋಡು ಹುಲಿತಾಳ ಕತ್ತಲೆಕಾಡು ಮಡಿಕೇರಿಯಾಗಿ ಸುಮಾರು 23-24 ಕಿಲೋಮೀಟರ್ ಅದು ಹೋಗೋ ರಸ್ತೆ ಸುಮಾರು ಒಂದು 15-20 ವರ್ಷ ಆಯಿತು ತಾರೀನು ಮಾಡಿ. ಅಲ್ಲಿಂದ ಇವತ್ತವರೆಗೆ ಡೈಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಮತ್ತು ತುಂಬ ಹದಗೆಟ್ಟ ಟೈಮಲ್ಲಿ ನಾವೇನಾದ್ರು ಪ್ರತಿಭಟನೆ ಮಾಡ್ತೀವಿ ಅಂದರೆ ಗುದ್ದಲಿ ಪೂಜೆ ಮಾಡ್ತಾರೆ. ರಸ್ತೆ ಕಾಮಗಾರಿ ಇವತ್ತವರೆಗೆ ಆಗುತ್ತೆ. ಒಂದು 2 ಮೋರಿ ಮಾಡಿದ್ರು ಈಗಾಗಲೇ. ಅದು ಮೋರಿ ಮಾಡಿ ಒಂದು 1.5 ತಿಂಗಳು ಯಾವ ವಾಹನ ಯಾವುದು ಓಡಾಡಿಲ್ಲ. ಸಾಲ ಮಕ್ಕಳೆಲ್ಲ ಆಟೋದಲ್ಲಿ ಓಡುತ್ತಿದ್ರು. ನಾವಂತೂ ಆಟೋದಲ್ಲಿ ಡೈಲಿ ಉಳಿತಾರ ಕತ್ತಲೆಕಾಡಿಗೆ ಮರಗೋಡಿಂದ ಯಾವ ಬಸ್ಸುಗಳು ಕಮ್ಮಿ ಇರೋದ್ರಿಂದ ನಮ್ಮ ಆಟೋನೇ ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ. ಅಂದರೆ ನಾವು 100 ರೂಪಾಯಿ ಬಾಡಿಗೆ ಹೋಗಲಿ ಈಗಿರುವ ರಸ್ತೆ ವ್ಯವಸ್ಥೆಯಲ್ಲಿ ನಮಗೆ 200 ರೂಪಾಯಿ ಬೇಕಾಗುತ್ತೆ. ಯಾಕಂದರೆ ಅಷ್ಟು ಗಾಡಿಗೆ ಕೆಲಸ ಬರುತ್ತೆ, ನಮಗೂ ಅಷ್ಟು ಪೇನ್ ಇದೆ. ಅಂದರೆ ಈ ಸಾರ್ವಜನಿಕರು ಹೇಳ್ತಾರೆ 100 ರೂಪಾಯಿ ಬಾಡಿಗೆ 200 ರೂಪಾಯಿ ಕೊಟ್ಟು ಯಾರು ಹೋಗೋಕ್ಕೂ ಇದು ಮಾಡ್ತಿದ್ದಾರೆ. ಸಾಲ ಮಕ್ಕಳಂತೂ ತುಂಬ ಮಳೆಗಾಗಿ ತುಂಬ ಕಷ್ಟಪಡ್ತಿದ್ದಾರೆ. ಅದಕ್ಕೆ ಈಗ ನಾವೇನು ಮಾಡಿದ್ದಾರೆ, ಈಗ ಆಟೋ ಚಾಲಕರು ಮತ್ತು ವಾಹನ ಮಾಲೀಕರೆಲ್ಲ ಸೇರಿ ಸಾರ್ವಜನಿಕರು ಮರಗೋಡು ಹುಲಿತಾಳ ಕತ್ತಲೆಕಾಡು ಕಟ್ಟೆಮಾಡು ಎಲ್ಲ ಸಾರ್ವಜನಿಕರು ಸೇರಿ 26ನೇ ತಾರೀಕು ಬರೋ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಮಡಿಕೇರಿಯಲ್ಲಿ ಒಂದು ರಸ್ತೆ ತಡೆ ಪ್ರತಿಭಟನೆ ಮಾಡ್ತಿದ್ವಿ. ಇದಕ್ಕೆ ನಮಗೆ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ, ಸ್ಟೇಷನ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಎಲ್ಲರೂ ಪತ್ರಿಕೆಯವರೆಲ್ಲರೂ ನಮಗೆ ಅದಕ್ಕೆ ಸಹಕರಿಸಬೇಕಂತೇಳಿ ನಾವು ಇದನ್ನು ಕೇಳ್ಕೊಳ್ತೀವಿ. ಬಾರಿ ಹದಗೆಟ್ಟು ಹೋಗಿದೆ. ಸುಮಾರು ಒಂದು 15 ವರ್ಷದಿಂದ ಡಾಂಬರೀಕರಣ ಕಂಡಿಲ್ಲ. ಮರಗೋಡು ಹುಲಿತಾಳ ಕತ್ತಲೆಕಾಡು ಹಾಗೆ ಮಡಿಕೇರಿ ಸೇರುವಂತಹ ಒಂದು ರಸ್ತೆ ಇದಾಗಿದೆ. ಇದರಲ್ಲಿ ದಿನನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತವೆ. ಆ ಗಾಡಿಗಳಿಗೆ ನಮಗೆ ಈ ಪಾರ್ಟ್ಸ್ ಹಾಕುವಂಥದ್ದೇ ಒಂದು ಪ್ರಕ್ರಿಯೆ ಆಗಿಬಿಟ್ಟಿದೆ. ಯಾಕೆಂತಂದ್ರೆ ಅಷ್ಟು ಒಂದು ಹದಗೆಟ್ಟು ಹೋಗಿದೆ, ಯಾವ ಗಾಡಿಗಳು ಬರೋದಿಲ್ಲ. ಹೀಗಾಗಿ ಒಂದು 2 ಮೋರಿಗಳು ಮಾಡಿದ್ರು. ಆ ಟೈಮಲ್ಲಂತೂ ನಮಗೆ ಅಲ್ಲಿ
ಹಾಗಾಗಿ ಒಂದು ಆ ರೋಡು ತುಂಬಾ ಒಂದು ಹದಗೆಟ್ಟು ಅದಕ್ಕೆ ಈ ಜನಪ್ರತಿನಿಧಿಗಳಾಗ್ಲಿ ಯಾರು ಸಹ ಒಂದು ಮುತುವರ್ಜಿಯನ್ನ ತೋರಿಸ್ತಾ ಇಲ್ಲ. ಇದರಿಂದಾಗಿ ನಮ್ಮ ಗ್ರಾಮಸ್ಥರು ಹಾಗೂ ನಾವು ಆಟೋ ಚಾಲಕರು ಏನು ಅಂತ ಹೇಳಿದ್ರೆ ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡುವಂತರು ಪ್ರತಿಯೊಂದು ಮನೆಗಳಿಗೆ ಸಾಮಾನು ತಲುಪಿಸುವಂತ ಒಂದು ಕಾರ್ಯದಲ್ಲಿ ಡೈರೆಕ್ಟ್ ಆಗಿ ಅವರು ಅಲ್ಲಿ ಇರ್ತಾರೆ. ಅದರಿಂದಾಗಿ ನಾವು ಆಟೋ ಚಾಲಕರ ಸಂಘದಿಂದ ಹಾಗೂ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯನ ನಾವು DC ಅವರಿಗೆ ಒಂದು ತಲುಪಿಸಬೇಕು. ಆದಷ್ಟು ಬೇಗ ನಮಗೆ ಒಂದು ಗ್ರಾಮದ ರಸ್ತೆನ ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ವಿ. ಇಲ್ಲ, ಅದು ಯಾವ ಚಾಲಕರು ಬರೋದಿಲ್ಲ, ಆ ರೋಡಲ್ಲಿ ನಾವು ಬರೋದಿಲ್ಲ. ಕಟ್ಟೆ ಮಾಡಿಗೆ ಬಂದ್ರೆ ಹೋಗುವಾಗ ಉಳಿತಳಕ್ಕಾಗಿ ಹೋಗುತ್ತೆ ಬೆಳಿಗ್ಗೆ. ಅದೇ ಸಾಯಂಕಾಲ ಆಗುವಾಗ ಉಳಿತಳದಿಂದ ಬಂದು ಉಳಿತಳನ್ನ ಟರ್ನ್ ಮಾಡಿ ವಾಪಸ್ ಮನೆಗೆ ಬರ್ತದೆ. ಅದರಲ್ಲಿ ಕಾಲೇಜ್ ಮಕ್ಕಳಾಗ್ಲಿ ಸ್ಕೂಲ್ ಮಕ್ಕಳಾಗ್ಲಿ ಎಲ್ಲ ಅದರಲ್ಲಿ ಬರೋರಿದ್ದಾರೆ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಕಟ್ಟೆ ಮಾಡಿಗೆ ಸಾಯಂಕಾಲ ಬಸ್ಸೇ ಇಲ್ಲ ಈಗ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ತೋಂಡಿರಾ ಕೌಶಿಕ್, ಈಶ್ವರ್ ಹೆಚ್ಚನ್, ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಬಡವಂಡ ಪ್ರದೀಪ್, ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್ ಹಾಗೂ ಖಜಾಂಜಿ BM ರಂಜು ಮಹೇಶ್ ಉಪಸ್ಥಿತರಿದ್ದರು.